ಫ್ರೆಂಡ್ಸ್ ನಮಸ್ತೆ ನಮಸ್ಕಾರಗಳು. ಫ್ರೆಂಡ್ಸ್ ಇವತ್ತು ಮಧ್ಯಾಹ್ನ ಉಂಟಲ್ವಾ, ಊಟ ಮಾಡಬೇಕಂತ ಹೋಗ್ತಾ ಇರಬೇಕಾದ್ರೆ ಉಂಟಲ್ಲ, ನನ್ನ ಮೂಗಿಗೆ ಮೀನಿನ ಪರಿಮಳ ಬಡಿದ ಮೇಲೆ ನಾನು ಊಟ ಮಾಡಲಿಕ್ಕೆ ಹೋಗಿದ್ದು ನೋಡಿ, ಈ ಸಣ್ಣ ಒಂದು ಕ್ಯಾಂಟೀನಿಗೆ. ಎಸ್ ಫ್ರೆಂಡ್ಸ್, ನಾನು ನಮ್ಮ ಮಂಗಳೂರಿನ ಕಾಪಿ ಕಾಡಿಂದ ಬಿಜಯ್ ಕಡೆಗೆ ಹೋಗುವಾಗ ಉಂಟಲ್ಲ, ನನ್ನ ಕಣ್ಣಿಗೆ ಕಾಣಿದ್ದು ಈ ಒಂದು ಸಣ್ಣ ಕ್ಯಾಂಟೀನ್ ಗಂಜಿ ಊಟ. ಇವತ್ತಿನ ಊಟ ಉಂಟಲ್ಲ, ಇಲ್ಲಿ ಸ್ಪೆಷಲ್ ಗಂಜಿ ಊಟ. ಆಹಾ ನೋಡಿ ಹೇಗೆ ಮೀನಿಗೆ ಮಸಾಲ ಹಾಕಿ ಇಟ್ಟಿದ್ದಾರೆ ಅಂತ ನೋಡುವಾಗ ಉಂಟಲ್ಲ, ಬಾಯಲ್ಲಿ ನೀರು ಬರ್ತಾ ಉಂಟು ಮಾರ್ರೆ. ಎಸ್ ಫ್ರೆಂಡ್ಸ್, ಇದು ಚಕಣ, ಜಿ ಚಕಣ ಅಂತ ಈ ಹೋಟೆಲಿನ, ಈ ಕ್ಯಾಂಟೀನ್ನ ಹೆಸರು. ಚಕಣ ಅಂದರೆ ಇವರು ಸಂಜೆಗೆ ಉಂಟಲ್ವಾ, ಬೇರೆಯೇ ಒಂದು ಐಟಮ್ಸ್ ಎಲ್ಲ ಇಲ್ಲಿ ಮಾಡ್ತಾರೆ. ಮಟನ್ ಚಕಣ, ಫಿಶ್ ಗ್ರಿಲ್, ಚಿಕನ್ ತಿಕ್ಕ, ಇದೆಲ್ಲ ಇವರು ಸಂಜೆಗೆ ಮಾಡ್ತಾರೆ. ಈಗ ಇವರು ಮಧ್ಯಾಹ್ನ ಗಂಜಿ ಊಟ ಸಹ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ಗಂಜಿ ಊಟ ಮತ್ತು ಬಿಸಿ ಬಿಸಿ ಫಿಶ್ ತವಾ ಫ್ರೈ. ನನಗೂ ಕೂಡ ಉಂಟಲ್ವ ಹಸಿವಾಗ್ತಾ ಇತ್ತು. ನಾನು ತಡ ಮಾಡದೆ ಬಂಗುಡೆ ಮೀನಿಗೆ ಆರ್ಡರ್ ಮಾಡಿ ಕೈ ತೊಳೆದು ಗಂಜಿ ಊಟಕ್ಕೆ ಕೂತ್ಕೊಂಡಾಯ್ತಾ. ನೋಡಿ ನನ್ನ ಗಂಜಿ ಬಂದಿದೆ ಫ್ರೆಂಡ್ಸ್. ನೋಡಿ ಗಂಜಿ ಊಟದಲ್ಲಿ ಒಂದು ಪಲ್ಯ, ಕ್ಯಾಬೇಜ್ ಪಲ್ಯ. ನೋಡಿ ನನ್ನ ಬಂಗುಡೆ ಸಹ ಬಂದಿದೆ. ನಾನಿವತ್ತು ಬಂಗುಡೆ ಆರ್ಡರ್ ಮಾಡಿದ್ದೇನೆ. ಇಲ್ಲಿ ಎರಡನೇ ಬಗೆಯ ಮೀನಿತ್ತು ನಾನು ಇವತ್ತು ಬಂದಾಗ, ಬಂಗುಡೆ ಮತ್ತು ಮಾಂಜಿ. ನನಗೆ ಬಂಗುಡೆ ತಿನ್ನುವಂಥ ಆಸೆ ಆಯಿತು, ಹಾಗೆ ನಾನು ಬಂಗುಡೆ ಆರ್ಡರ್ ಮಾಡಿದ್ದೇನೆ. ತುಂಬ ಫ್ರೆಶ್ ಇತ್ತಾಯ್ತಾ ಬಂಗುಡೆ. ಒಂದು ಸಂಡಿಗೆ ಸಹ ಉಂಟು ಮತ್ತು ಉಪ್ಪಿನಕಾಯಿ. ಇದಿಷ್ಟು ಗಂಜಿ ಊಟ ನೋಡಿ ಫ್ರೆಂಡ್ಸ್. ಬಂಗುಡೆ ಕೂಡ ಉಂಟಲ್ವಾ, ಇವರು ಕಟ್ ಮಾಡಿ ಕೊಟ್ಟಿದ್ದಾರೆ. ಅಂದರೆ ಒಂದು ಬಂಗಡೆ 2 ಪೀಸ್ ಮಾಡಿ, ಬೇಕಾದರೆ ಅರ್ಧ ಬಂಗಡೆ ಕೊಡ್ತಾರೆ. ಬರೀ 30 ರೂಪಾಯಿ ಮಾತ್ರ. ರೇಟ್ ಕೂಡ ಉಂಟಲ್ವಾ, ರೀಸನಬಲ್ ಇದೆ. ಫುಲ್ ಬಂಗುಡೆಗೆ 60 ರೂಪಾಯಿ, ಮಾಂಜಿಗೆ 100 ರೂಪಾಯಿ. ಓಕೆ, ಬೆಸ್ಟ್ ರೇಟ್ ಫ್ರೆಂಡ್ಸ್. ನಾವು ಈಗ ಊಟ ಮಾಡುವಲ್ಲ, ನೋಡಿ ಗಂಜಿಗೆ ಉಂಟಲ್ವಾ, ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಮೊದಲಿಗೆ. ನೋಡಿ ಫ್ರೆಂಡ್ಸ್, ಗಂಜಿ ಊಟ ಮಾಡೋದಂದರೆ ಉಂಟಲ್ವಾ ತುಂಬ ಖುಷಿ ಆಯಿತಾ. ಏನೋ ಒಂಥರ ಖುಷಿ ಆಗ್ತದೆ ಗಂಜಿ ಊಟ ಮಾಡುವಾಗ. ನೋಡಿ ಗಂಜಿ ಊಟದ ಒಟ್ಟಿಗೆ ಈ ಥರ ಒಂದು ಫ್ರೈ ಇದ್ದರೆ ಉಂಟಲ್ವಾ ಸ್ವರ್ಗ. ನೋಡಿ ಸಂಡಿಗೆ 2 ಪೀಸ್ ಇದೆ. ಮೊದಲಿಗೆ ಉಂಟಲ್ವಾ ಸಂಡಿಗೆ ಟೇಸ್ಟ್ ಮಾಡುವ. ಬಿಸಿ ಬಿಸಿ ಇತ್ತಾಯ್ತಾ ಸಂಡಿಗೆ ಕೂಡ ಒಳ್ಳೆ ಇದೆ. ನೋಡಿ ಬಂಗುಡೆ ಕೂಡ ಬಿಸಿ ಉಂಟು. ಬಂಗುಡೆ ಟೇಸ್ಟ್ ಮಾಡ್ತಾ ಇದ್ದೀನಿ, ಒಳ್ಳೆ ಫ್ರೈ ಆಗಿದೆ. ಮತ್ತು ಬಂಗುಡೆ ಕೂಡ ಉಂಟಲ್ವಾ ತುಂಬ ಫ್ರೆಶ್ ಉಂಟಾಯ್ತಾ. ಲೈಟ್ ಮಸಾಲ ಹಾಕಿದ್ದಾರೆ. ನಾವು ಮನೇಲಿ ಹೇಗೆ ಮಾಡ್ತೀರಲ್ಲ ಅದೇ ಥರ ಟೇಸ್ಟ್ ಬರ್ತಾ ಉಂಟು. ಉಪ್ಪು, ಹುಳಿ, ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ, ಸೂಪರ್ ಫ್ರೆಂಡ್ಸ್. ನೋಡಿ ಕ್ಯಾಬೇಜ್ ಪಲ್ಯ ಟ್ರೈ ಮಾಡ್ತಿದ್ದೀನಿ. ಕ್ಯಾಬೇಜ್ ಪಲ್ಯ ಕೂಡ ಉಂಟಲ್ವಾ ಟೇಸ್ಟಿಯಾಗಿ ಮನೆಯಲ್ಲಿ ಮಾಡಿದ ಥರನೇ ಉಂಟು. ನೋಡಿ ಫ್ರೆಂಡ್ಸ್, ಈ ಬಿಸಿ ಬಿಸಿ ಗಂಜಿ ಊಟ ಬಿಸಿ ಬಿಸಿ ಮೀನು ಫ್ರೈಗೆ ಉಂಟಲ್ಲ, ಒಳ್ಳೆ ಕಾಂಬಿನೇಷನ್, ಅಲ್ಟಿಮೇಟ್ ಟೇಸ್ಟ್. ಇದು ನಮ್ಮ ತುಳುನಾಡಿನ ದಿ ಬೆಸ್ಟ್ ಊಟ. ಫ್ರೆಂಡ್ಸ್ ನೋಡಿ, ನನಗೆ ಇವ್ರದ್ದು ಮೀನಿನ ಮಸಾಲ ತುಂಬ ಲೈಕ್ ಆಯ್ತಾಯ್ತಾ. ಲೈಟ್ ಖಾರ, ಲೈಟ್ ಹುಳಿ, ಸೂಪರ್ ಆಗಿದೆ. ಫ್ರೆಂಡ್ಸ್ ನಮಗೆ ಉಂಟಲ್ವಾ ಈ ಥರ ಒಂದು ಒಳ್ಳೆ ಮೀನಿನ ಊಟ ಮತ್ತು ಒಂದು ಒಳ್ಳೆ ನಿದ್ರೆ ಇದ್ದರೆ ಉಂಟಲ್ವಾ, ಮನುಷ್ಯನಿಗೆ ಅದಕ್ಕಿಂತ ದೊಡ್ಡ ಸಂಪತ್ತು ಯಾವುದೂ ಇಲ್ಲ ಅಲ್ಲ ಫ್ರೆಂಡ್ಸ್. ಒಂದು ಒಳ್ಳೆ ಊಟ, ಒಂದು ನಿದ್ರೆ, ಇದೇ ಮನುಷ್ಯನ ಸಂಪತ್ತು. ಎಸ್ ಫ್ರೆಂಡ್ಸ್, ಈ ಸಣ್ಣ ಹೋಟೆಲಲ್ಲಿ ಊಟ ಮಾಡಿ ಆಗುವ ಖುಷಿ ಉಂಟಲ್ಲ, ನೀವು 5 ಸ್ಟಾರ್ ಹೋಟೆಲಲ್ಲಿ ಊಟ ಮಾಡಿದ್ರೆ ಕೂಡ ಸಿಗುವುದಿಲ್ಲ ಅಂಥ ಖುಷಿ ಮತ್ತು ಸಂತೃಪ್ತಿ. ನೋಡಿ ಫ್ರೆಂಡ್ಸ್, ಒಂದು ಮೀನಿನ ತುಂಡು ಖಾಲಿಯಾಗಿದೆ. ಈಗ ಮತ್ತೊಂದು ಮೀನಿನ ತುಂಡಿಗೆ ಅಟ್ಯಾಕ್ ಮಾಡೋದೆ. ನನಗೆ ಮಂಡೆ ಅಂದರೆ ಉಂಟಲ್ವಾ ತುಂಬ ಖುಷಿ ಆಯಿತಾ. ಮಂಡೆ ತಿನ್ನಲಿಕ್ಕೆ ತುಂಬ ಖುಷಿ ಆಗ್ತದೆ. ಮಂಡೆಯಲ್ಲಿ ಉಂಟಲ್ಲ ಎಲ್ಲ ಟೇಸ್ಟ್ ಇರೋದು, ಮೀನಿನ ಟೇಸ್ಟ್ ಇರೋದೇ ಮಂಡೆಯಲ್ಲಿ.
ಫ್ರೆಂಡ್ಸ್ ಮತ್ತೆ ಸಹ ಸ್ವಲ್ಪ ಗಂಜಿ ತೆಗೆಯುವ ಆಯಿತಾ. ಸ್ವಲ್ಪ ಗಂಜಿ ತೆಗೆದು ಮತ್ತೆ ಹೊಟ್ಟೆ ತುಂಬ ಊಟ ಮಾಡುವ ಇವತ್ತು. ನೋಡಿ ಸ್ವಲ್ಪ ಗಂಜಿ ತಗೊಂಡಿದ್ದೇನೆ, ಹಾಫ್ ಗಂಜಿ. ಇದಕ್ಕೆ ಮತ್ತೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಊಟ ಮಾಡುವ ಆಯಿತಾ. ಗಂಜಿ ಊಟ ಮಾಡುವಾಗ ಉಂಟಲ್ವಾ, ಸ್ವಲ್ಪ ಉಪ್ಪಿನಕಾಯಿ ತಿಂದರೆ ಉಂಟಲ್ಲ, ಟೇಸ್ಟ್ ಮತ್ತೆ ಜಾಸ್ತಿ ಆಗ್ತದೆ ನೋಡಿ. ಹಾಂ, ಸೂಪರ್. ಫ್ರೆಂಡ್ಸ್ ನೋಡಿ, ಇಲ್ಲಿ ನನಗೆ ಇವತ್ತು ಗಂಜಿ ಊಟ ಮಾಡಿ ಒಂದು ಒಳ್ಳೆ ಊಟ ಮಾಡಿದ ಸಂತೃಪ್ತಿ, ತುಂಬ ಖುಷಿ ಆಯಿತು ಇಲ್ಲಿ ಊಟ ಮಾಡಿ. ಸೂಪರ್ ಆಯ್ತಾಯ್ತಾ. ಕೊನೆಯಲ್ಲಿ ಉಂಟಲ್ವಾ, ಈ ಎಲ್ಲ ಗಂಜಿ ನೀರು ಕುಡಿಲಿಕ್ಕೆ ಉಂಟು, ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ ಎಲ್ಲ ಖಾಲಿ ಮಾಡಿದ್ದೇನೆ. ಮತ್ತು ಎಂಡಿಗೆ ಇವರ ಒಂದು ಸ್ಪೆಷಲ್ ನೋಡಿ, ಪುನರ್ಪುಳಿ ಡ್ರಿಂಕ್ಸ್. ಹೊರಗಡೆ ಬಿಸಿಲಿತ್ತು, ಸ್ವಲ್ಪ ಪುನರ್ಪುಳಿ ಕುಡಿಯುವ ಅಂತ ನೋಡಿ. ಪುನರ್ಪುಳಿ ಕೋಕಮ್, ಇದು ದೇಹಕ್ಕೆ ತುಂಬ ತಂಪು. ಫ್ರೆಂಡ್ಸ್ ನೋಡಿ, ಇಲ್ಲಿ ನನಗೆ ಗಂಜಿ ಊಟ ಮಾಡಿ ಆಗಿದ್ದು 100 ರೂಪಾಯಿ. ಒಂದು ಗಂಜಿ ಊಟ, ಮೀನು ಫ್ರೈ ಮತ್ತು ಪುನರ್ಪುಳಿ ಎಲ್ಲ ಸೇರಿ 100 ರೂಪಾಯಿ ಆಗಿದ್ದು. ಫ್ರೆಂಡ್ಸ್ ನೀವು ಒಮ್ಮೆ ಬಂದು ಇಲ್ಲಿ ಗಂಜಿ ಊಟ ಮತ್ತು ಫಿಶ್ ತವಾ ಫ್ರೈ ಟ್ರೈ ಮಾಡಲೇಬೇಕಾಯ್ತಾ. ಈ ಕ್ಯಾಂಟೀನ್ ಇರೋದು ನಮ್ಮ ಮಂಗಳೂರಿನ ಕಾಪಿ ಕಾಡಲ್ಲಿ. ನಾವು ಕಾಪಿ ಕಾಡಿಂದ ಬಿಜೈ ಕಡೆಗೆ ಹೋಗ್ತೀವಲ್ಲ, ಅಲ್ಲಿ ಒಂದು ನಮಗೆ ಫಿಲಿಪ್ಸ್ ಎಲೆಕ್ಟ್ರಾನಿಕ್ ಶಾಪ್ ಇದೆ ನೋಡಿ. ಇಲ್ಲಿ ಒಂದು ಫಿಲಿಪ್ಸ್ ಎಲೆಕ್ಟ್ರಾನಿಕ್ ಶಾಪ್ ಇದೆ, ಅದರ ರೈಟ್ ಆಪೋಸಿಟಲ್ಲಿ ಇದೆ ಈ ಜಿ ಚಕಣ ಗಂಜಿ ಊಟ ಕ್ಯಾಂಟೀನ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಲೈಕ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.